ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಹಸುವಿನ ಹಾಲಿನ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇರುತ್ತೆ. ಏನಂತಂದ್ರೆ ಹಾಲು ವೆಜ್ಜಾ ನಾನ್ ವೆಜ್ಜಾ ಅನ್ನೋದ್ರ ಬಗ್ಗೆ. ಆದರೆ ಈಗ ನಾನ್ ವೆಜ್ ಹಾಲಿನ ಬಗ್ಗೆನೇ ಒಂದಷ್ಟು ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ಈ ವಿಷಯ ಕೇಳಿ ಬಹಳಷ್ಟು ಮಂದಿ ಶಾಕ್ ಆಗ್ತಾ ಇದ್ದಾರೆ. ಇದೇನಪ್ಪ, ನಾವು ಕೇಳೇ ಇಲ್ಲ ನಾನ್ ವೆಜ್ ಮಿಲ್ಕ್ ಅನ್ನೋದ್ರ ಬಗ್ಗೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆ ನಾನ್ ವೆಜ್ ಮಿಲ್ಕ್ ಅನ್ನೋ ವಿಚಾರ ಈಗ ಚರ್ಚೆಗೆ ಬರ್ತಾ ಇದೆ? ಅಷ್ಟಕ್ಕೂ ನಾನ್ ವೆಜ್ ಮಿಲ್ಕ್ ಅಂದ್ರೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ನಿಮಗೆ ಗೊತ್ತಾ ಇದೆ, ನಮ್ಮ ಭಾರತದಲ್ಲಿ ಹಾಲಿನ ಬಗ್ಗೆ ಒಂದು ಧಾರ್ಮಿಕ ಮಹತ್ವವೇ ಇದೆ. ಯಾಕಂದ್ರೆ ಹಾಲು ಹಾಗೆ ತುಪ್ಪವನ್ನ ದೇವರಿಗೆ ನೈವೇದ್ಯವಾಗಿ ಅರ್ಪಿಸ್ತಾರೆ. ಇದು ಪವಿತ್ರತೆಯ ಸಂಕೇತ ಅಂತ ನಂಬಿಕೆ ಇಡಲಾಗಿದೆ. ಹೀಗಾಗಿ ಹಸು ಮಾಂಸಾಹಾರ ಸೇವಿಸ್ತಾ ಇರೋ ಸ್ಥಿತಿಯಲ್ಲಿ ಅದರಿಂದ ಉತ್ಪಾದನೆಯಾಗುವಂತಹ ಹಾಲು ಭಾರತೀಯರ ಧಾರ್ಮಿಕ ಭಾವನೆಗಳಿಗೆ ವಿರುದ್ಧ ಆಗುತ್ತೆ. ಹಾಗಾದ್ರೆ ಇಲ್ಲಿ ಹಸುಗಳು ಮಾಂಸಾಹಾರಿಗಳಾಗಿದ್ಯಾ ಅನ್ನೋ ವಿಷಯ ಕೂಡ ಕೆಲವರಿಗೆ ಶಾಕ್ ಆಗಬಹುದು. ಹೌದು, ಯಾಕೆ ಏನು ಅಂತ ಹೇಳ್ತೀನಿ. ಅಮೆರಿಕ ಭಾರತದ ಡೈರಿ ಹಾಗೆ ಕೃಷಿ ಕ್ಷೇತ್ರಕ್ಕೆ ಎಂಟ್ರಿ ಆಗುವುದಕ್ಕೆ ಟ್ರೈ ಮಾಡ್ತಾ ಇದೆ. ಭಾರತಕ್ಕೆ ಅಮೆರಿಕಾದಿಂದ ಡೈರಿ ಉತ್ಪನ್ನಗಳಾದ ಹಾಲು, ಮೊಸರು, ತುಪ್ಪ ಸೇರಿದ ಹಾಗೆ ಎಲ್ಲವನ್ನೂ ನೇರವಾಗಿ ರಫ್ತು ಮಾಡೋದಕ್ಕೆ ಬಯಸಿದೆ. ಇದನ್ನ ಒಪ್ಕೊಂಡು ಭಾರತದ ಡೈರಿ ವಲಯಕ್ಕೆ ಅಮೆರಿಕಕ್ಕೆ ಎಂಟ್ರಿ ಕೊಡೋದಕ್ಕೆ ಭಾರತ ರೆಡಿ ಇಲ್ಲ. ಭಾರತದಲ್ಲಿ ಹಳ್ಳಿಗಾಡಿನ ಜನರು ಹಸು ಸಾಕಣೆಯನ್ನ ಜೀವನೋಪಾಯವಾಗಿ ಅವಲಂಬಿಸಿದ್ದಾರೆ. ಅಮೆರಿಕಾದಿಂದ ಭಾರತಕ್ಕೆ ಹಾಲು ಆಮದು ಮಾಡಿಕೊಂಡ್ರೆ ಭಾರತದ ಹೈನುಗಾರಿಕೆಯನ್ನೇ ನಂಬಿಕೊಂಡಿರೋ ರೈತರ ಬದುಕಿಗೆ ದೊಡ್ಡ ಎಫೆಕ್ಟ್ ಆಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಅಮೆರಿಕಾದ ಹಸುಗಳು ಭಾರತದ ರೀತಿಯಲ್ಲಿ ಸಾಧು ಹಸುಗಳಲ್ಲ, ಅಂದ್ರೆ ಸಸ್ಯಾಹಾರಿ ಹಸುಗಳಲ್ಲ, ಮಾಂಸಾಹಾರಿ ಹಸುಗಳು ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಷಯ. ಭಾರತದ ನಿಯಮಗಳು ಹಾಗೆ ನಿಲುವುಗಳ ಬಗ್ಗೆ ಹೇಳೋದಾದ್ರೆ, ಭಾರತದ ಪಶುಸಂಗೋಪನೆ ಹಾಗೆ ಹೈನುಗಾರಿಕೆ ಇಲಾಖೆ ಯಾವುದೇ ಹಾಲು ಅಥವಾ ಹಾಲು ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುವುದಕ್ಕೆ ಪಶು ವೈದ್ಯಕೀಯ ಪ್ರಮಾಣೀಕೃತವನ್ನ ಕಡ್ಡಾಯ ಮಾಡಿದೆ. ಅದರ ಅರ್ಥ ಆ ಹಾಲು ಸಸ್ಯಾಹಾರಿ ಆಹಾರ ಸೇವಿಸಿರೋ ಹಸುಗಳಿಂದ ಬಂದಿದ್ಯಾ ಅನ್ನೋ ಖಚಿತ ಪ್ರಮಾಣ ಪತ್ರ ಇಲ್ಲದೆ ಇದ್ರೆ ಆಮದು ಸಾಧ್ಯ ಇಲ್ಲ. ಇದು ಭಾರತದ ರೆಡ್ ಲೈನ್ ಆಗಿದ್ದು, ಧಾರ್ಮಿಕ, ಸಾಂಸ್ಕೃತಿಕ ಹಾಗೆ ನೈತಿಕ ಕಾರಣಗಳಿಂದ ಯಾವುದೇ ಮಾತುಕತೆಗೆ ಇದು ಒಪ್ಕೊಂಡಿಲ್ಲ. ಇನ್ನು ಅಮೆರಿಕ ಭಾರತಕ್ಕೆ ತಮ್ಮ ಡೈರಿ ಉತ್ಪನ್ನಗಳಾಗಿರೋ ಹಾಲು, ಮೊಸರು, ತುಪ್ಪ ಮೊದಲಾದವುಗಳನ್ನ ನೇರವಾಗಿ ರಫ್ತು ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದೆ. ಆದರೆ ಭಾರತ ಮಾತ್ರ ಇದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಕಾರಣ, ಅಮೆರಿಕ ಕಳಿಸೋದಕ್ಕೆ ಮುಂದಾಗಿರೋದು ನಾನ್ ವೆಜ್ ಹಾಲನ್ನ, ಅರ್ಥಾತ್ ಮಾಂಸಾಹಾರಿ ಹಾಲು ಅಂತ. ಭಾರತದಲ್ಲಿ ಹೈನುಗಾರಿಕೆ ಇದೆ, ಸಂಸ್ಕೃತಿ ಹಾಗೆ ಧರ್ಮಕ್ಕೂ ಹಸುವಿಗೂ ವಿಶೇಷ ಸ್ಥಾನಮಾನ ಇದೆ. ಜನರು ಹಸುವನ್ನ ಗೋಮಾತೆ ಅಂತ ಪೂಜೆ ಮಾಡ್ತಾರೆ. ಹೀಗಾಗಿ ಹಸುವಿನ ಹಾಲಿಗೆ ಭಾರಿ ಪಾವಿತ್ರ್ಯತೆ ಇದೆ. ಹೀಗಾಗಿನೇ ಭಾರತ ಮಾಂಸಾಹಾರಿ ಹಾಲನ್ನ ಆಮದು ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾ ಇಲ್ಲ. ಬೇಕಿದ್ರೆ ಸಸ್ಯಾಹಾರಿ ಹಾಲನ್ನ ಮಾತ್ರ ಆಮದು ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ನೀಡೋದಾಗಿ ಭಾರತ ಹೇಳ್ಕೊಂಡಿದೆ. ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಹಾಲು ಏನು ಅನ್ನೋದ್ರ ಬಗ್ಗೆ ಜನಕ್ಕೆ ಒಂದಷ್ಟು ಕುತೂಹಲ ಕೂಡ ಇದೆ. ಸೊ ಈ ನಾನ್ ವೆಜ್ ಹಾಲು ಅಂದ್ರೆ ಮಾಂಸಾಹಾರಿ ಹಾಲು ಅಂದ್ರೆ ಏನಂತಂದ್ರೆ, ಅಮೆರಿಕಾದಲ್ಲಿ ನಾನ್ ವೆಜ್ ತಿನ್ನೋ ಹಸುಗಳಿದೆ. ಈ ನಾನ್ ವೆಜ್ ಹಸುಗಳು ಬೇರೆ ಹಸುಗಳ ರಕ್ತವನ್ನು ಕೂಡ ಕುಡಿತಾವಂತೆ. ಜೊತೆಗೆ ಅಮೆರಿಕಾದ ಹಸುಗಳು ಮಾಂಸ ತಿನ್ನುತ್ತವೆ. ಈ ಆಹಾರದ ಜೊತೆಯಲ್ಲಿ ಹಂದಿ ಮತ್ತು ಕುದುರೆ ರಕ್ತ, ಕೊಬ್ಬು ಮತ್ತು ಪ್ರೋಟೀನ್ ಕೂಡ ಇರುತ್ತೆ. ಈ ವಿಧಾನ ವೆಚ್ಚದಾಯಕದ ಜೊತೆಗೆ ಪರಿಣಾಮಕಾರಿ ಕೂಡ ಹೌದು. ಹೀಗಾಗಿ ಇವುಗಳನ್ನ ನಾನ್ ವೆಜ್ ಹಸುಗಳು ಅಂತಾನೆ ಕರೆಯಲಾಗುತ್ತೆ. ಆದರೆ ಭಾರತದಲ್ಲಿ ಹಸುಗಳಿಗೆ ಈ ರೀತಿ ಆಹಾರವನ್ನ ಕೊಡೋದೇ ಇಲ್ಲ. ಸೊ ಅಮೆರಿಕಾದ ಹಸುಗಳ ಹಾಲನ್ನ ಮಾಂಸಾಹಾರಿ ಹಾಲು ಅಂತ ಕರೆಯಲಾಗುತ್ತೆ. ಕೇಳೋದಕ್ಕೊಂದ್ ರೀತಿ ಆಶ್ಚರ್ಯ ಕೂಡ ಆಗುತ್ತಲ್ವಾ? ನಮ್ಮ ಪಾಲಿಗೆ ಹಸು ಅಂದ್ರೆ ಗೋಮಾತೆ, ಸಾಧು ಪ್ರಾಣಿ, ಸಸ್ಯಾಹಾರಿ, ಕೇವಲ ಹುಲ್ಲು ತಿನ್ನುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಾನ್ ವೆಜ್ ಕೂಡ ಹಸು ತಿನ್ನುತ್ತೆ, ಅದು ಅಮೆರಿಕಾದ ಹಸು ಅಂತ ಅಂದ್ರೆ ಇದೇನಪ್ಪಾ ಅಂತ ಕೆಲವರಿಗೆ ಆಶ್ಚರ್ಯ ಆಗೋದು ಸಹಜ. ನಮ್ಮ ದೇಶದಲ್ಲಿ ಹಸುವಿನ ಹಾಲು ಅಂತ ಅಂದ್ರೆ ಅದ್ರ ಬಗ್ಗೆ ಶ್ರದ್ಧೆ, ಭಕ್ತಿ, ಗೌರವ ಇದೆ. ದೇವರ ನೈವೇದ್ಯಕ್ಕೂ ಕೂಡ ಶುದ್ಧ ಹಸುವಿನ ಹಾಲನ್ನ ಬಳಕೆ ಮಾಡ್ತಾರೆ. ಹಸುವಿನ ಹಾಲಿನ ಜೊತೆ ಧಾರ್ಮಿಕ, ಸಾಂಸ್ಕೃತಿಕ ನಂಬಿಕೆಗಳು ಕೂಡ ನಮ್ಮಲ್ಲಿವೆ. ಹೀಗಾಗಿ ಇಂಥ ದೇಶಕ್ಕೆ ನಾನ್ ವೆಜ್ ಹಸುಗಳ ಹಾಲು ರಫ್ತು ಮಾಡೋದಕ್ಕೆ ಅಮೆರಿಕ ಹೊರಟಿದೆ. ಆದರೆ ಇದಕ್ಕೆ ಕೇಂದ್ರದ ಮೋದಿ ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲ. ಹೀಗಾಗಿ ಭಾರತ ಅಮೆರಿಕ ವ್ಯಾಪಾರ ವಾಣಿಜ್ಯ ಒಪ್ಪಂದ ಒಂದು ರೀತಿ ಕಗ್ಗಂಟಾಗಿದೆ. ಇನ್ನು ಅಧಿಕಾರಿಗಳ ಹಂತದಲ್ಲಿ ಮಾತುಕತೆ ನಡೀತಾ ಇದೆ. ಭಾರತದ ಡೈರಿ ಹಾಗೆ ಕೃಷಿ ವಲಯಕ್ಕೆ ಎಂಟ್ರಿ ಆಗುವುದಕ್ಕೆ ಅಮೆರಿಕ ಪ್ಲಾನ್ ಮಾಡಿರೋದ್ರಿಂದ ಈ ನಾನ್ ವೆಜ್ ಹಸುಗಳ ಹಾಲನ್ನ ಭಾರತಕ್ಕೆ ರಫ್ತು ಮಾಡೋದಿಲ್ಲ ಅನ್ನೋ ಭರವಸೆ ಕೊಡಬೇಕು ಅಂತ ಭಾರತ ಕೂಡ ಪಟ್ಟು ಹಿಡಿದಿದೆ. ಜೊತೆಗೆ ಹಸುವಿನ ಹಾಲಿನ ಬಗ್ಗೆ ಸರ್ಟಿಫಿಕೇಟ್ ಬೇಕು ಅಂತ ಭಾರತ ಡಿಮ್ಯಾಂಡ್ ಮಾಡಿದೆ.
ವರ್ಷಕ್ಕೆ 1.3 ಲಕ್ಷ ಕೋಟಿ ನಷ್ಟ ಉಂಟಾಗುತ್ತೆ ಅನ್ನೋ ವಿಚಾರವನ್ನ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಹಸುವಿನ ಹಾಲಿನ ವಿಷಯದಲ್ಲಿ ಯಾವುದೇ ರಾಜಿ ಸಂಧಾನಕ್ಕೆ ನಾವು ರೆಡಿ ಇಲ್ಲ ಅಂತ ಭಾರತ ಸ್ಪಷ್ಟವಾಗಿ ಅಮೆರಿಕಾಗೆ ಹೇಳಿದೆ. ಹೀಗಾಗಿ ಭಾರತ ಅಮೆರಿಕಾದ ಟ್ರೇಡ್ ಡೀಲ್ ಫೈನಲ್ ಆಗ್ತಾ ಇಲ್ಲ. ಭಾರತದ ಡೈರಿ ವಲಯವನ್ನ ಅಮೆರಿಕಾಗೆ ತೆರೆದ್ರೆ ವಾರ್ಷಿಕ 1.3 ಲಕ್ಷ ಕೋಟಿ ರೂಪಾಯಿ ನಷ್ಟ ಕೂಡ ಉಂಟಾಗುತ್ತೆ. ಒಂದು ಯೋಚನೆ ಮಾಡಬೇಕಾಗತ್ತೆ, ನಾವು ಬೆಣ್ಣೆ ತುಪ್ಪ ಎಲ್ಲ ಬಳಸ್ತೀವಿ. ಸೊ ಬಹಳಷ್ಟು ಮಂದಿ ಸಸ್ಯಾಹಾರಿಗಳಿರ್ತಾರೆ. ಆದರೆ ಈ ಬೆಣ್ಣೆಯನ್ನ ಮಾಂಸ ತಿಂದ ಹಸುವಿನ ಹಾಲಿನಿಂದ ತಯಾರಿಸಿದ್ರೆ ಅವ್ರಿಗೆ ಹೇಗನ್ಸುತ್ತೆ, ಇದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಸೊ ಇದಕ್ಕೇನೆ ಭಾರತ ಕೂಡ ಅವಕಾಶ ಕೊಡೋದಿಲ್ಲ ಅಂತ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಅಜಯ್ ಶ್ರೀವಾತ್ಸವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಲು ಬೆಣ್ಣೆ ತುಪ್ಪವನ್ನ ಭಾರತದಲ್ಲಿ ಈ ಧಾರ್ಮಿಕ ಆಚರಣೆಗಳಿಗೂ ಕೂಡ ಬಳಸ್ತಾರೆ. ದೇವರ ಅಭಿಷೇಕ, ದೇವರ ಪ್ರಸಾದ, ತಿರುಪತಿ ತಿಮ್ಮಪ್ಪನ ಲಡ್ಡು ತಯಾರಿಕೆ ಸೇರಿದ ಹಾಗೆ ಅನೇಕ ಧಾರ್ಮಿಕ ಆಚರಣೆಗಳಿಗೆ ಈ ಹಾಲು, ಮೊಸರು, ಬೆಣ್ಣೆ ತುಪ್ಪವನ್ನ ಯೂಸ್ ಮಾಡ್ತಾರೆ. ಇವುಗಳೆಲ್ಲ ನಾನ್ ವೆಜ್ ಹಸುವಿನ ಉತ್ಪನ್ನಗಳಾದ್ರೆ ಹೇಗೆ? ಜನರ ಧಾರ್ಮಿಕ ನಂಬಿಕೆ, ಭಾವನೆಗೆ ದೊಡ್ಡ ಧಕ್ಕೆ ಬರುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ವಾದ. ಜೊತೆಗೆ ಭಾರತದಲ್ಲಿ ಕೋಟ್ಯಾಂತರ ಮಂದಿ ಸಸ್ಯಾಹಾರಿಗಳಿದ್ದಾರೆ. ಸಸ್ಯಾಹಾರಿಗಳು ಹಸುವಿನ ಹಾಲನ್ನ ಸಸ್ಯಾಹಾರ ಅಂತಾನೆ ಅಂದ್ಕೊಂಡಿದ್ದಾರೆ. ಕೆಲವರಿಗೆ ಅದು ಸಸ್ಯಾಹಾರನೇ. ಆಗ್ಲೇ ಹೇಳಿದ ಹಾಗೆ ಇದು ಹಾಲು ಅನ್ನೋದು ವೆಜ್ಜಾ ನಾನ್ ವೆಜ್ಜಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಿದೆ. ಆದರೆ ಸಸ್ಯಾಹಾರಿಗಳಿಗೆ ಅದು ಸಸ್ಯಾಹಾರ ಅಂತಾನೆ ಅಂದ್ಕೊಂಡಿದ್ದಾರೆ. ಹೀಗಾಗಿ ಅವರ ಭಾವನೆಗಳಿಗೆ ದೊಡ್ಡ ಮಟ್ಟದಲ್ಲಿ ಧಕ್ಕೆಯಾಗುತ್ತೆ ಅನ್ನೋದು ನಮ್ಮ ಭಾರತ ಸರ್ಕಾರದ ವಾದ. ಸೊ ಅಮೆರಿಕಾದ ನಾನ್ ವೆಜ್ ಹಸುವಿನ ಹಾಲು ಭಾರತಕ್ಕೆ ಬಂದ್ರೆ ಅದನ್ನ ಮಾಂಸಾಹಾರದ ಉತ್ಪನ್ನ ಅಂತ ತಿರಸ್ಕರಿಸಬೇಕಾಗುತ್ತೆ. ಅಮೆರಿಕಾದಲ್ಲಿ ಹಸುಗಳಿಗೆ ಹಂದಿ ಮಾಂಸ, ಮೀನು, ಚಿಕನ್, ಬೆಕ್ಕು, ನಾಯಿ ಮಾಂಸವನ್ನ ಕೂಡ ಕೊಡ್ತಾರಂತೆ. ಹಸುಗಳು ಉತ್ಪಾದನೆಗಾಗಿ ಕುದುರೆ ರಕ್ತ ಹಾಗೆ ಹಂದಿ ಮಾಂಸವನ್ನು ಕೂಡ ಸೇವಿಸ್ತಾವೆ ಅಂತ ಅಮೆರಿಕದ ದಿನಪತ್ರಿಕೆ ಸೀಟಲ್ ಟೈಮ್ಸ್ ನಲ್ಲಿ ಇದ್ರ ಬಗ್ಗೆ ವರದಿ ಕೂಡ ಪ್ರಕಟವಾಗಿದೆ. ಹಸುಗಳ ಆಹಾರ ಪ್ರಾಣಿಗಳ ಮಾಂಸವನ್ನ ಒಳಗೊಂಡಿದೆ ಅಂತಾನೆ ಒಂದು ಪತ್ರಿಕೆಯಲ್ಲಿ ಹೆಡ್ಲೈನೇ ಬಂದಿತ್ತು. ಕೆಲವು ಕಡೆ ಅಮೆರಿಕಾದಲ್ಲಿ ಹಸುಗಳಿಗೆ ಪೌಲ್ಟ್ರಿಗಳ ಕಸ, ಕೋಳಿ, ರೆಕ್ಕೆ, ಪುಕ್ಕ, ಚಿಕನ್, ಡ್ರಾಂಪಿಂಗ್ ಅನ್ನ ಕಡಿಮೆ ವೆಚ್ಚದ ಆಹಾರವಾಗಿ ಕೊಡ್ತಾರೆ ಅಂತ ಸೀಟಲ್ ಟೈಮ್ಸ್ ವರದಿಯಲ್ಲಿ ಉಲ್ಲೇಖ ಕೂಡ ಇದೆ. ಸೊ ಇಂಥ ಹಾಲನ್ನ ಭಾರತಕ್ಕೆ ತಂದ್ರೆ ಹೇಗೆ? ಯೋಚನೆ ಮಾಡಬೇಕಾಗುತ್ತಲ್ವಾ? ಭಾರತ ತನ್ನ ಕೋಟ್ಯಾಂತರ ಹೈನುಗಾರಿಕೆಯ ರೈತರ ಹಿತಾಸಕ್ತಿ ಕಾಪಾಡೋದಕ್ಕೆ ಈಗ ಅಮೆರಿಕದ ಒತ್ತಡಕ್ಕೆ ಮಣಿತಾ ಇಲ್ಲ. ಭಾರತದ ರೈತರೇ ಈಗ 140 ಕೋಟಿ ಭಾರತೀಯರಿಗೂ ಬೇಕಾದಂತ ಹಾಲನ್ನ ಪೂರೈಕೆ ಮಾಡ್ತಿದ್ದಾರೆ. ಡೈರಿ ವಲಯದಲ್ಲಿ 8 ಕೋಟಿ ಜನ ಉದ್ಯೋಗ ಕಂಡುಕೊಂಡಿದ್ದಾರೆ. 8 ಕೋಟಿ ಜನರಿಗೆ ಡೈರಿ ವಲಯವೇ ಜೀವನೋಪಾಯಕ್ಕೆ ಆಧಾರ ಆಗಿದೆ. ಭಾರತ ಬಟ್ಟೆ, ಬೆಣ್ಣೆ, ಹಾಲಿನ ಪೌಡರ್ ಮೇಲೆ ಹೆಚ್ಚಿನ ಆಮದು ಸುಂಕವನ್ನ ವಿಧಿಸ್ತಾ ಇದೆ. ತೈಲದ ಮೇಲೆ 30%, ಬೆಣ್ಣೆ ಮೇಲೆ 40%, ಹಾಲಿನ ಪೌಡರ್ ಮೇಲೆ 60% ಆಮದು ಸುಂಕವನ್ನ ವಿಧಿಸ್ತಾ ಇದೆ. ಭಾರತದ ಪಶು ವೈದ್ಯಕೀಯ ಇಲಾಖೆ ಹಾಲಿನ ಉತ್ಪನ್ನಗಳ ವೆಟರ್ನರಿ ಸರ್ಟಿಫಿಕೇಟ್ ಅನ್ನ ಕಡ್ಡಾಯ ಮಾಡಿದೆ. ಹಸುಗಳಿಗೆ ನಾನ್ ವೆಜ್ ಆಹಾರವನ್ನ ಕೊಟ್ಟಿಲ್ಲ ಅಂತಾನು ಈ ಸರ್ಟಿಫಿಕೇಟ್ ಮಾಡಿರೋದು. ಸೊ ಹಸುಗಳಿಗೆ ನಾನ್ ವೆಜ್ ಆಹಾರವನ್ನ ಕೊಟ್ಟಿಲ್ಲ ಅನ್ನೋ ಸರ್ಟಿಫಿಕೇಟ್ ಇದು. ಅಮೆರಿಕ WTO ನಲ್ಲಿ ಇದನ್ನ ಟೀಕೆ ಕೂಡ ಮಾಡಿತ್ತು. ಭಾರತ ವಿಶ್ವದ ಅತಿ ದೊಡ್ಡ ಹಾಲು ಉತ್ಪಾದಕ ರಾಷ್ಟ್ರ. 1.4 ಶತಕೋಟಿಗೂ ಹೆಚ್ಚು ಜನರಿಗೆ ಆಹಾರವನ್ನು ಒದಗಿಸೋದ್ರ ಜೊತೆಗೆ ಸುಮಾರು 80 ಮಿಲಿಯನ್ ಜನರಿಗೆ ಡೈರಿ ಕ್ಷೇತ್ರ ಉದ್ಯೋಗವನ್ನ ಕೊಡ್ತಾ ಇದೆ. ಈ ವಲಯ ಭಾರತದ ಆರ್ಥಿಕತೆಯಲ್ಲಿ ಮಾತ್ರ ಅಲ್ಲ, ಧಾರ್ಮಿಕ, ಸಾಂಸ್ಕೃತಿಕ ಜೀವನದಲ್ಲೂ ಕೂಡ ಮಹತ್ವವಾದ ಪಾತ್ರವನ್ನ ವಹಿಸಿದೆ. ಹೀಗಿರುವಾಗ ನಮ್ಮಲ್ಲೇ ಸಾಕಷ್ಟಿದೆ. ನಮ್ಮಲ್ಲಿರುವಂತಹ ಜನರಿಗೆ ಪೂರೈಕೆ ವಿಚಾರದಲ್ಲೂ ಕೂಡ ಯಾವುದೇ ವ್ಯತ್ಯಯ ಆಗಿಲ್ಲ. ಹೀಗಿರುವಾಗ ಅಮೆರಿಕಾದಿಂದ ನಾವು ಹಾಲನ್ನು ತರಿಸ್ಕೊಳ್ಬೇಕಾ, ಡೈರಿ ಉತ್ಪನ್ನಗಳನ್ನು ಅಲ್ಲಿಂದ ತರಿಸ್ಕೊಳ್ಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನ್ ವೆಜ್ ಹಾಲು ಅನ್ನೋ ವಿಚಾರ ಗೊತ್ತಾದ ಮೇಲೂ ಅದನ್ನ ಹೇಗೆ ಪಡೆಯೋದಕ್ಕೆ ಸಾಧ್ಯ ಅಂತ ಕೂಡ ಜನ ಕೇಳ್ತಾ ಇದ್ದಾರೆ. ಸೊ ಒಂದಷ್ಟು ಮಾತುಕತೆ ಇನ್ನೂ ನಡೀತಾ ಇದೆ. ಭಾರತ ಹೇಳಿದ ಹಾಗೆ ನಾನ್ ವೆಜ್ ತಿಂದ ಹಸುವಿನ ಹಾಲು ಅಲ್ಲದೆ ಇದ್ರೆ, ಅಂದ್ರೆ ಹಾಲು ಕೂಡ ಸಸ್ಯಾಹಾರವನ್ನ ತಿಂದ ಹಸುವಿನಿಂದ ಬಂದಿದ್ರೆ ಮಾತ್ರ ನಾವು ಅದನ್ನ ಸ್ವೀಕರಿಸೋದಕ್ಕೆ ರೆಡಿ ಅಂತ ಹೇಳಿರೋದ್ರಿಂದ ಇದ್ರಲ್ಲಿ ಏನಾದ್ರೂ ಅಂದ್ರೆ ಬದಲಾವಣೆ ಆಗುತ್ತಾ? ಇದಕ್ಕೆ ಅಮೆರಿಕ ಒಪ್ಕೊಳ್ಳುತ್ತಾ? ಕಾದು ನೋಡ್ಬೇಕಾಗತ್ತೆ. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ರು ಕಾಮೆಂಟ್ ಮೂಲಕ ತಿಳಿಸಬಹುದು. ಅದರಲ್ಲೂ ಹಾಲು ವೆಜ್ ಅಥವಾ ನಾನ್ ವೆಜ್ ಅನ್ನೋ ವಿಷಯ ಒಂದು ಕಡೆ ಚರ್ಚೆ ಆದ್ರೆ, ಈಗ ನಾನ್ ವೆಜ್ ಹಾಲು ಭಾರತಕ್ಕೆ ಅಮೆರಿಕದಿಂದ ತರಿಸ್ಕೊಳ್ಬೇಕಾ ಬೇಡವಾ ಅನ್ನುವಂಥ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ತಿಳಿಸಿ. ನಮಸ್ಕಾರ.